ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ನಿಗಮವೊಂದರ ಹಗರಣ ಒಂದು ಸಾವಿನಿಂದ ಈಗ ಬಯಲಾಗಿದೆ. ಒಂದು ಜೀವವನ್ನೇ ಈ ಹಗರಣ ಬಲಿ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ನಡೆದಿರುವಂತಹ 87 ಕೋಟಿ ರೂಪಾಯಿ ಅವ್ಯವಹಾರ. ಈ ಅವ್ಯವಹಾರ ಯಾವಾಗ ಬಯಲಾಗ್ತಿದೆ ಅಂತ ಗೊತ್ತಾಯಿತು, ಏನೇನೆಲ್ಲ ನಡೀತೋ ತೆರೆ ಹಿಂದೆ, ಅದರ ಪರಿಣಾಮ ಚಂದ್ರಶೇಖರ್ ಅನ್ನುವಂತಹ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವರದಿ ಬಂದಿದೆ. ಡೆತ್ ನೋಟ್ ಕೂಡ ಈಗಾಗಲೇ ಸಿಕ್ಕಿದೆ. ಅದರಲ್ಲಿ ಅವರು ಪ್ರತಿಯೊಂದನ್ನು ಕೂಡ ಹೇಗೆ ಹಗರಣ ನಡೀತು, ಯಾರ್ಯಾರ ಪಾತ್ರ ಇದೆ, ಯಾರು ಇದಕ್ಕೆ ಮೂಲ ಕಾರಣ ಅನ್ನೋದನ್ನೆಲ್ಲವನ್ನು ಕೂಡ ಬರೆದಿಟ್ಟು ಈಗಾಗಲೇ ಇಹಲೋಕವನ್ನು ತ್ಯಜಿಸಿದ್ದಾರೆ. ನಿಮಗೆ ಮೊದಲು ನಾನು ಏನಿದು ಹಗರಣ ಅದನ್ನು ಹೇಳ್ತೀನಿ, ವಿವರಿಸ್ತೀನಿ. ಅದಕ್ಕೂ ಮೊದಲು ಅವರು ಡೆತ್ ನೋಟಲ್ಲಿ ಏನು ಬರೆದಿದ್ದಾರೆ ಗೊತ್ತಾ ಚಂದ್ರಶೇಖರ್? ಅವ್ರು ಹೇಳ್ತಾರೆ, ನೋಡಿ ನಾನು ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ, ಆದರೆ ನಾನು ಹೇಡಿ ಅಲ್ಲ. ನಾನು ಯಥಾವತ್ತು ಅವರ ಡೆತ್ ನೋಟ್ನ ಪ್ರಮುಖ ಸಾರವನ್ನು ಓದ್ತೀನಿ. ನಾನು ಹೇಡಿ ಅಲ್ಲ, ಆದರೆ ನನಗಾಗ್ತಾ ಇರುವಂಥ ಅವಮಾನವನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ನಡೆದಿರುವಂಥ ಅಕ್ರಮ ವಹಿವಾಟಿಗೆ ನಾನಲ್ಲ ಕಾರಣ. ಇದನ್ನ ಯಾರಿವತ್ತು ಪ್ರಸ್ತಾವ ಮಾಡ್ತಾ ಇದ್ದಾರಲ್ಲ, ಅದೇ ಅಧಿಕಾರಿಗಳೇ ಈ ಅಕ್ರಮಕ್ಕೆ ಕಾರಣ. ಇದೇ ಕಾರಣಕ್ಕೆ ಯಾರು ಮಾಡಿದ್ದಾರೋ ಅವರೇ ಇದನ್ನ ಪ್ರಸ್ತಾವ ಮಾಡಿ ನನ್ನನ್ನ ಸಿಲುಕಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಅವರು ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. 3 ಅಧಿಕಾರಿಗಳ ಮೇಲೆ ಈಗಾಗಲೇ FIR ಕೂಡ ಆಗಿದೆ. ಯಾರು? ಒಬ್ರು MD, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD JG ಪದ್ಮನಾಭ ಅಂತ. ಇನ್ನೊಬ್ರು ಅದೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮಡಿ ದುರ್ಗಣ್ಣನವರ್ ಅಂತ. ಹಾಗೂ ಮತ್ತೊಬ್ರು ಶುಚಿ ಸ್ಮಿತಾ ರಾಹುಲ್ ಅಂತ, ಅವರು ಬ್ಯಾಂಕಿನ ಅಧಿಕಾರಿ ಅಂತ ಹೇಳ್ತಿದ್ದಾರೆ. ನೋಡಿ, ಆಗಿರೋದೇನು ಹಗರಣ ಏನು ಅಂದ್ರೆ, ಸುಮಾರು 87 ಕೋಟಿ ರೂಪಾಯಿ ನಿಮ್ಮ ಹಣ, ನಮ್ಮ ಹಣ, ನಾವು ತೆರಿಗೆ ಕಟ್ಟಿರುವಂತಹ ಹಣ ರಾಜ್ಯ ಸರ್ಕಾರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆ ಮಾಡಿತ್ತು. ಒಟ್ಟು 187 ಕೋಟಿ ರೂಪಾಯಿ ಇತ್ತು. ಆ 187 ಕೋಟಿ ರೂಪಾಯಿಯಲ್ಲಿ 87 ಕೋಟಿ ರೂಪಾಯಿಯನ್ನ ನಿಗಮದ ಖಾತೆಯಿಂದ ವೈಯಕ್ತಿಕ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ. ನೀವು ಲೆಕ್ಕ ಹಾಕಿ, ಅಲ್ಲಿಗೆ ಜನರ ಹಣವನ್ನ ತಮ್ಮ ಖಾತೆಗೆ ವರ್ಗಾವಣೆ ಮಾಡ್ಕೋತಾರೆ. 87 ಕೋಟಿ ರೂಪಾಯಿ. ಇದೇ ಮೂಲ, ಹಗರಣದ ಮೂಲ ಇದೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದರಲ್ಲಿ ನಿಗಮದ ಖಾತೆ ಇತ್ತು. ಅದೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮತ್ತೊಂದು ಶಾಖೆಗೆ ವರ್ಗಾವಣೆ ಮಾಡಿ ತಮ್ಮ ವೈಯಕ್ತಿಕ ಖಾತೆಗೆ ಈ ಹಣವನ್ನ ತೆಗೆದುಕೊಳ್ತಾರೆ. ನೀವು 87 ಕೋಟಿ ರೂಪಾಯಿ ಅಂದ್ರೆ ಬರೀ ಬಡ್ಡಿ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ, ಬೇರೆ ಏನ್ ಬೇಡ. ಬಡ್ಡಿ ಎಷ್ಟು ತಿಂದಿರ್ಬೋದು ಇವರು ಆ ಹಣವನ್ನ ಖಾತೆಯಲ್ಲಿ ಇಟ್ಕೊಂಡು. ಅದು 3 ದಿನಾಂಕಗಳಲ್ಲಿ, ಮಾರ್ಚ್ ಅಲ್ಲಿ ಇದು ಟ್ರಾನ್ಸ್ಫರ್ ಆಗಿರೋದು. ಯಾವಾಗ ಅಂದ್ರೆ ಮಾರ್ಚ್ 2ನೇ ತಾರೀಕು, ಮಾರ್ಚ್ 4ನೇ ತಾರೀಕು ಹಾಗೂ ಮಾರ್ಚ್ 30ನೇ ತಾರೀಕು, ಈ 3 ದಿನಾಂಕಗಳಲ್ಲಿ ಹಣ ವರ್ಗಾವಣೆ ಆಗುತ್ತೆ. ನೋಡಿ, ಯಾವಾಗಲೂ ಕೂಡ ನಿಗಮದ ಹಣವನ್ನ ಈ ರೀತಿ ವರ್ಗಾವಣೆ ಮಾಡಬೇಕಿದ್ರೆ ನಿಗಮದ ಬೈಲಾದಲ್ಲೇ ಇದೆ, ಕಾನೂನಿನಲ್ಲೇ ಇದೆ, ಬೋರ್ಡ್ ಮೀಟಿಂಗ್ ಆಗಬೇಕು. ಸಚಿವರ ನೇತೃತ್ವದಲ್ಲಿ ಬೋರ್ಡ್ ಮೀಟಿಂಗ್ ಆಗಬೇಕು. ಯಾರು ಸಚಿವರು? ಬಿ ನಾಗೇಂದ್ರ ಅವರು ಈಗ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವರು. ಅದರ ಅಡಿಯಲ್ಲೇ ಬರುವಂಥದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಒಂದು ವೇಳೆ ಸಚಿವರಿಲ್ಲ, MD ಇದಾರಲ್ಲ ಪದ್ಮನಾಭ್, ಅವರ ನೇತೃತ್ವದಲ್ಲಿ ಬೋರ್ಡ್ ಮೀಟಿಂಗ್ ಆಗಬೇಕು. ಆ ಬೋರ್ಡ್ ಮೀಟಿಂಗ್ನಲ್ಲಿ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಹಣವನ್ನ ಈ ರೀತಿ ಯಾರಿಗೆ ಕೊಡೋದಿರಲಿ, ತೆಗೆಯೋದಿರಲಿ, ಟ್ರಾನ್ಸ್ಫರ್ ಮಾಡೋದಿರಲಿ, ಎಲ್ಲವೂ ಅಲ್ಲಿ ರೆಸಲ್ಯೂಷನ್ ಆಗಬೇಕು. ಅದಾದ ನಂತರವೇ ಸಾಧ್ಯ. ನಂಬರ್ 1. ನಂಬರ್ 2, ಈ ರೆಸಲ್ಯೂಷನ್ ಆದ ನಂತರ ಎಲ್ಲ ಹಂತದ ಅಧಿಕಾರಿಗಳು, ಬೋರ್ಡ್ನ ನಿರ್ದೇಶಕರು ಹಾಗೂ ಹೇಳಿದ್ನಲ್ಲ MDಗಳಾಗಿರ್ಬೋದು, ಹಾಗೆ ಪ್ರಧಾನ ವ್ಯವಸ್ಥಾಪಕರಾಗಿರ್ಬೋದು, ಹಾಗೆ ನಿರ್ದೇಶಕರು, ಲೆಕ್ಕಾಧಿಕಾರಿಗಳು, ಪ್ರತಿಯೊಬ್ಬರ ಕನ್ನಡಿಯಲ್ಲೂ ಕೂಡ ಆ ಪ್ರಕ್ರಿಯೆ ಸಾಗುತ್ತೆ. ಇಷ್ಟು ದೊಡ್ಡ ಹಣ ವರ್ಗಾವಣೆ ಆಗುವಾಗ. ನಂಬರ್ 3, ಈಗ 3ನೇ ಪಾಯಿಂಟ್ ಹೇಳ್ತೀನಿ. ಹಣ ವರ್ಗಾವಣೆ ಆದಾಗ
ಯಾರು MD ಇರ್ತಾರೆ ಅವರ ಅಧಿಕೃತ ಸಂಖ್ಯೆಗೆ, ಸರ್ಕಾರಿ ಸಂಖ್ಯೆಗೆ ಮೆಸೇಜ್ ಬರುತ್ತೆ ಇಷ್ಟು ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಆದ ನಂತರವೇ ಹಣ ವರ್ಗಾವಣೆ ಆಗಲಿಕ್ಕೆ ಸಾಧ್ಯ. ಹೀಗಿರುವಾಗ ಈ ಎಲ್ಲ ಅಧಿಕಾರಿಗಳ ಗಮನಕ್ಕೂ ಬಾರದ ಹಾಗೆ, ಯಾರಿಗೂ ತಿಳಿಯದ ಹಾಗೆ ಹೇಗೆ ಹಣ ವರ್ಗಾವಣೆ ಆಯಿತು? ಇದು ಮೂಲ ಪ್ರಶ್ನೆ. MDಗೆ ಕೇಳಿದ್ರೆ ಏನಂತಾರೆ ಗೊತ್ತಾ ಅವರು? ಇಲ್ಲ, ನನ್ನ ಗಮನಕ್ಕೆ ಬಂದೇ ಇಲ್ಲ. ನೋಡಿ, ಮತ್ತೊಂದು ವಿಚಾರ, ಈ ರೆಸಲ್ಯೂಷನ್ ನಾ ಹೇಳದ್ನಲ್ಲ, ಒಂದು ವೇಳೆ ಸಚಿವರಲ್ಲದೆ MD ಏನಾದರೂ ಬೋರ್ಡ್ ಮೀಟಿಂಗ್ ತಗೊಂಡ್ರೆ ರೆಸಲ್ಯೂಷನ್ಗೆ ಅವರ ಸೈನ್ ಆಗಬೇಕು. ಅವರ ಸೈನ್ ಇಲ್ಲದೆ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಣ ವರ್ಗಾವಣೆ ಅರ್ಜಿಯೂ ಕೂಡ ಅವರ ಸಹಿ ಆಗಬೇಕು. ಈಗ MD ಏನಂತಾರೆ, ನಾನು ಬೋರ್ಡ್ ಮೀಟಿಂಗು ಮಾಡಿಲ್ಲ, ನಿರ್ಣಯವನ್ನು ತೆಗೆದುಕೊಂಡಿಲ್ಲ, ಆ ರೀತಿಯ ರೆಸಲ್ಯೂಷನ್ ಯಾವುದೂ ಇಲ್ಲ, ನಾನು ಸಹಿಯನ್ನು ಮಾಡಿಲ್ಲ. ಮತ್ತೆ ಹೇಗಾಯ್ತು ಕೇಳಿದ್ರೆ, ಫೋರ್ಜರಿ ಮಾಡಿದ್ದಾರೆ ನನ್ನ ಸೈನ್ನ ಅಂತ ಹೇಳ್ತಾರೆ. ಇದು ನಂಬುವ ಮಾತಾ? ಮತ್ತೆ ಮೂಲ ವಿಚಾರ ಇಷ್ಟೆಲ್ಲ ಆಯ್ತಲ್ಲ, MD ಗಮನಕ್ಕೆ ಬಂತಲ್ಲ, ಸಚಿವರ ಗಮನಕ್ಕೆ ತರಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ಸಾರ್ವಜನಿಕರ ಗಮನಕ್ಕೆ ತರಬೇಕು, ಯಾವುದನ್ನು ಮಾಡಲಿಲ್ಲ. ಮುಚ್ಚಾಕುವಂತ ಪ್ರಯತ್ನವನ್ನೇ ಮಾಡಿದ್ರು. ಯಾವಾಗ ಚಂದ್ರಶೇಖರ್ ಅನ್ನುವಂಥ ಅಧಿಕಾರಿಯನ್ನ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ರು, ಆತ ಇದು ನನ್ನೇ ಇದ್ರಲ್ಲಿ ಸಿಕ್ಸ್ ಹಾಕ್ತಾರೆ ಅಂತ ಗೊತ್ತಾಯ್ತು. ಆತ ಹೆದರಿ ತನ್ನ ಜೀವವನ್ನೇ ತ್ಯಾಗ ಮಾಡ್ದ, ಆತ್ಮಹತ್ಯೆ ಮಾಡ್ಕೊಂಡ. ಆಗ ಇದು ಬಯಲಾಯ್ತು. ಆಗ ಇದು ಒಂದೊಂದಾಗಿ ಹೊರಗೆ ಬಂತು. ಇಲ್ಲದೆ ಹೋಗಿದ್ರೆ ಇದನ್ನು ಹೀಗೆ ಮುಚ್ಚಾಕ್ಬಿಡ್ತಿದ್ರು. ಆತ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೀದೆ ಹೋಗಿದ್ದಿದ್ರೆ ಇದು ನಮಗೂ ನಿಮಗೂ ಯಾರಿಗೂ ಗೊತ್ತೇ ಆಗದ ಹಾಗೆ ಮುಚ್ಚಾಕ್ಬಿಡ್ತಿದ್ರು. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇತ್ತು. MD ಯಾಕೆ ಸರ್ಕಾರದ ಗಮನಕ್ಕೆ ತಂದಿಲ್ಲ, ಸಚಿವರ ಗಮನಕ್ಕೆ ತಂದಿಲ್ಲ? ಇಷ್ಟೆಲ್ಲ ಆದ್ರೂ ಕೂಡ MD ಮೇಲೆ ಒಂದು ಸಸ್ಪೆನ್ಷನ್ ಆರ್ಡರ್, ಅದನ್ನು ಅಮಾನತಾರು ಮಾಡ್ಬೇಕಿತ್ತಲ್ಲ. ಡಿಸ್ಮಿಸ್ ಬಿಡಿ, ಈಗ ಡಿಸ್ಮಿಸ್ ಮಾಡ್ತೀವಿ ನಾವು, ತನಿಖೆ ಆಗ್ಲಿ ಅಂತಿದ್ದಾರೆ. ತನಿಖೆ ಆಗೋದು ಮತ್ತೊಂದು, ಅಂಗೈ ಹುಣ್ಣಿಗೆ ಯಾರು ಕನ್ನಡಿ ಇಡಬೇಕೇನ್ರಿ? ಇಷ್ಟು ಸ್ಪಷ್ಟವಾಗಿದೆ. ಒಬ್ಬನ ಜೀವ ಹೋಗಿದೆ, ಹಣ ವರ್ಗಾವಣೆ ಆಗಿರೋದು ಸತ್ಯ. ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವ ಹಾಗೆ ಸ್ಪಷ್ಟವಾಗಿದೆ. ಹೀಗಿದ್ದಾಗ್ಲೂ ಕೂಡ ಅಧಿಕಾರಿಗಳ ಮೇಲೆ ಯಾಕೆ ನೀವು ಕ್ರಮವನ್ನು ಕೈಗೊಂಡಿಲ್ಲ? ನಿಮ್ಮ ನಡೆ ಅನುಮಾನಾಸ್ಪದ ಅಲ್ವಾ? ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಇದು ಜನರ ದುಡ್ಡಲ್ವಾ? ನಮ್ಮ ಹಣ, ನಿಮ್ಮ ಹಣ, ನಾವು ಕಟ್ಟಿದಂತ ಬೆವರ ಹಣ ಅಲ್ವಾ ಇದು? ಇದನ್ನ ಯಾರೋ ತನ್ನ ಅಕೌಂಟಿಗೆ ಹಾಕೊಂಡು ಅದನ್ನ ಮುಚ್ಚಾಕೋ ಸಲುವಾಗಿ ಯಾರನ್ನೋ ಸಿಲುಕಿಸಿ ಹೋಗಿ ಆತ ಆತ್ಮಹತ್ಯೆ ಮಾಡಿಕೊಂಡು ಆ ಡೆತ್ ನೋಟ್ ಇಂದ ಹೊರಗೆ ಬರುತ್ತೆ ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಸಚಿವರು ಏನ್ ಮಾಡ್ತಾ ಇದ್ರು? ಸಹಜವಾಗಿ ಬರುತ್ತೆ ಎಲ್ಲ ಪ್ರಶ್ನೆಗಳು. ಈಗಲೂ ಸಚಿವರು ಹೇಳ್ತಾರೆ CID ತನಿಖೆ ಕೊಟ್ಟಿದ್ದೀವಿ, CID ತನಿಖೆ ವರದಿ ಬರಬೇಕು, ಅದು ಫೋರ್ಜರಿ ಆಗಿದೆಯಾ ಇಲ್ವಾ ಅಂತಲಿ FSL ರಿಪೋರ್ಟ್ ಬರಬೇಕು. ಯಾರು MD ಪದ್ಮನಾಭ್ ಇದ್ದಾರೆ ಅವ್ರನ್ನೇ ನಾವು ಕಳಿಸಿದ್ದೀವಿ, FIR ಮಾಡಕ್ಕೆ ಕಳಿಸಿದ್ದೀವಿ, FSL ರಿಪೋರ್ಟಿಗೆ ಕಳಿಸಿದ್ದೀವಿ. ಅರೆ, ಇದು ಬೇಲಿಯೇ ಇದ್ದು ಹೊಲೆ ಮೈಯುವ ಹಾಗಾಯ್ತು. ಹೀಗಿದ್ದಾಗ್ಯೂ ಕೂಡ ನೀವು ಅವ್ರನ್ನೇ ಈಗ ಕುರಿಕಾಯಿಗೆ ತೋಳ ಬಿಡೋದು ಅಂತಾರಲ್ಲ, ಆ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗೆ ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಸಚಿವರು ಕೂಡ ನೈತಿಕ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಯಾಕಂದ್ರೆ ಡೆತ್ ನೋಟ್ ಅಲ್ಲಿ ಈ ಸಚಿವರ ಹೆಸರನ್ನು ಕೂಡ ಉಲ್ಲೇಖಿಸಿದ್ದಾರೆ. ನೇರವಾಗಿ ನಾಗೇಂದ್ರ ಅಂತಲಿ ಬರಿದೇ ಇರಬಹುದು, ಆದರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವರ ಮೌಖಿಕ ಆದೇಶದ ಮೇರೆ ಇವೆಲ್ಲವೂ ಕೂಡ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಓರಲ್ ಆಗಿ ಹೇಳಿದ್ದಾರೆ, ಅವ್ರ ಬಾಯಲ್ಲಿ ಹೇಳಿದ್ರು ಇವರೆಲ್ಲ ಮಾಡಿದ್ರು ಅಂತ ಹೇಳಿ ಅದ್ರಲ್ಲಿ ಬರೀತಾರೆ. ಸಹಜವಾಗಿ ಸಚಿವರು ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಹಾಗೆ ಈ ಯಾವ ಅಧಿಕಾರಿಗಳ ಮೇಲೂ ನೀವು ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಿಮ್ಮ ನಡೆಯೇ ಅನುಮಾನಾಸ್ಪದ. ಅದನ್ನು ಕೂಡ ನೀವು ಗಮನಿಸಬೇಕು. ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿಲ್ಲ? ತನಿಖೆ ಮತ್ತೊಂದು ಆಮೇಲೆ ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡೋದು ಆಮೇಲೆ, ತನಿಖೆಯ ರಿಪೋರ್ಟ್ ಬಂದ ಮೇಲೆ. ಸುಮ್ಮನೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿ ನೀವು ಪುಂಗಿ ಉದ್ದರೆ ಯಾರು ಕೇಳಕ್ ರೆಡಿ ಇಲ್ಲ ಇಲ್ಲಿ. ಇದು ಅತ್ಯಂತ ಗಂಭೀರವಾದ ಪ್ರಕರಣ. ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ಇದನ್ನ ಮಾರಲಿ ನೋಡಬೇಕು. ತನಿಖೆ ರಿಪೋರ್ಟ್ ಆಮೇಲೆ, ಮೊದಲು ಮಾರಲಿ ನೋಡಿ. ಹಿಂದೆ ಈಶ್ವರಪ್ಪನವರ ಮೇಲೆ ಇದೇ ರೀತಿಯ ಆಪಾದನೆ ಕೇಳಿ ಬಂದಾಗ ಡೆತ್ ನೋಟ್ ಅಲ್ಲಿ ಅವರ ಹೆಸರು ಉಲ್ಲೇಖ ಆಯಿತು ಅಲ್ಲಿ ಅವರ ರಾಜೀನಾಮೆಯನ್ನ ಪಡೆಯಲಾಯಿತು. ಅದಕ್ಕೂ ಮೊದಲು ಸಂತೋಷ್ ಲಾಡ್ ಅವರು 2013ರಿಂದ 2018 ನಡುವೆ ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ, ಆಗ ಮೊದಲ ವಿಕೆಟ್ ಪತನ ಆಗಿದ್ದೆ ಸಂತೋಷ್ ಲಾಡ್ ಅವರು. ಅವರು ಕೂಡ ಇಂಥದೇ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಹೆಸರು ಉಲ್ಲೇಖ ಆಗಿದ್ದಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಹೀಗಿರುವಾಗ ನೈತಿಕತೆ ಇಲ್ವೇ ಇಲ್ವಾ ಈ ಸರ್ಕಾರಕ್ಕೆ? ಇದ್ದದ್ದೇ ಹೌದಾದ್ರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು, ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು, ಹಾಗೂ ಪೈಸೆಯ ಲೆಕ್ಕವನ್ನ ಜನರಿಗೆ ಕೊಡಬೇಕು.
ಈ 3 ತಿಂಗಳ ಅವಧಿಯಲ್ಲಿ ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ಹಣ ವರ್ಗಾವಣೆ ಆಗಿದೆ, ಈಗ ವಾಪಸ್ ಎಷ್ಟು ಬಂದಿದೆ, ಎಲ್ಲ ಲೆಕ್ಕವನ್ನು ಕೂಡ ಕೊಡಲೇಬೇಕಾಗುತ್ತೆ. ಇನ್ನೂ ಒಂದು ನೀವು ಗಮನಿಸಲೇಬೇಕು, ಇವ್ರು ಹೇಳ್ತಾರೆ, ಯಾರು ಈ MD ಹೇಳ್ತಾರೆ, ನಂದೇನೂ ಪಾತ್ರ ಇಲ್ಲ, ಬ್ಯಾಂಕರ್ಗಳು ಮಾಡಿರೋದು, ಬ್ಯಾಂಕರ್ ಅವರು ಇದರ ಪಾತ್ರ ವಹಿಸಿದ್ದಾರೆ. ಇವನ್ ಸಚಿವರು ಕೂಡ ಅದನ್ನೇ ಹೇಳಿದ್ರು ಇವತ್ತು ಸುದ್ದಿಗೋಷ್ಠಿಯಲ್ಲಿ. ಸ್ವಾಮಿ, ನೀವು ತಗೊಂಡೋಗಿ ನಮ್ಮ ದುಡ್ಡಿದೆ ಇಲ್ಲಿ, ಈ ಖಾತೆಗೆ ವರ್ಗಾವಣೆ ಮಾಡಿ ಅಂತಲಿ ತೆಗೆದುಕೊಂಡು ಹೋದಾಗ ತಾನೆ ಅವರು ಅದನ್ನ ನಿಮ್ಮ ಮೆಸೇಜ್ಗಲ್ದೆ ಬೇರೆ ಯಾರ್ದೋ ನಂಬರ್ಗೆ ಮೆಸೇಜ್ ಹೋಗೋ ಹಾಗೆ ಮಾಡೋದು, ಮತ್ತೊಂದು ಎಲ್ಲ ಅವ್ರ ಪಾತ್ರ ಏನಿದ್ರು ನಂತರ ಅವ್ರ ಪಾತ್ರ ಇದ್ರೆ ಅವರಿಗೂ ಕೂಡ ಶಿಕ್ಷೆ ಆಗಲಿ. ಆದರೆ ಮೂಲ ನಿಗಮದ ಹಣವನ್ನು ತೆಗೆದುಕೊಂಡು ಹೋಗಿ ನೀವು ಇದನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಮನವಿ ಕೊಟ್ಟರೆ ತಾನೆ ಅವ್ರು ಅದನ್ನು ಇನಿಷಿಯೇಟ್ ಮಾಡೋದು. ಮೂಲ ಎಲ್ಲಿದೆ? ಮೂಲ ನಿಗಮದ ಅಧಿಕಾರಿಗಳಲ್ಲಿದೆ, ಇಲಾಖೆಯ ಸಚಿವರಲ್ಲಿದೆ, ರಾಜ್ಯ ಸರ್ಕಾರದಲ್ಲಿದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಜನರು ಏನ ನಿರೀಕ್ಷೆ ಮಾಡ್ತಿದ್ದಾರೆ ಈ ಸರ್ಕಾರದಿಂದ, ಯಾವ ನಿರೀಕ್ಷೆಯೊಂದಿಗೆ ಈ ಸರ್ಕಾರಕ್ಕೆ ಬಹುಮತವನ್ನು ಕೊಟ್ಟರು, ಕನಿಷ್ಠ ಜನರಿಗೆ ನಿಯತ್ತಾಗುಳಿರಿ. ಅದರ್ವೈಸ್ ಯಾವ ಜನರು ನಿಮಗೆ ಅಧಿಕಾರವನ್ನು ಕೊಟ್ಟರೋ ಅದೇ ಜನರಿಗೆ ಅಧಿಕಾರವನ್ನು ಕಿತ್ತುಕೊಳ್ಳಿಕ್ಕೂ ಬರುತ್ತೆ. ಇದನ್ನ ಮುಚ್ಚಾಕ್ತೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಮುಟ್ಟಾಳತನ, ಮೂರ್ಖತನ. ಮೊದಲು ಈ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ರಾಜೀನಾಮೆಯ ಮೂಲಕ ನಿಮ್ಮ ನೈತಿಕತೆಯನ್ನು ಪ್ರದರ್ಶನ ಮಾಡಿ. ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ಆಗಬೇಕು. ಇಲ್ಲಿಯವರೆಗೂ ತೆಗೆದುಕೊಳ್ಳದೆ ಇರೋದೇ ಬಹಳ ವಿಳಂಬ. ಇನ್ನೂ ವಿಳಂಬ ಮಾಡಿದ್ರೆ ಜನ ಕ್ಷಮಿಸೋದಿಲ್ಲ. ಎಸ್, ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಾಗಬೇಕು, ಯಾವ ರೀತಿ ಆಕ್ಷನ್ ಆಗಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಧನ್ಯವಾದ.